ನಮ್ಮ ಫ್ರೆಂಡ್ಸು ತಿಂಗಳಿಂದ ತಿಂಗಳಿಗೆ ದುಡ್ಡು ಉಳಿಸ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್ ಅಂದ್ರೆ ತಿನ್ನಿಸ್ಲಿಕ್ಕೆ, ಕುಡಿಸ್ಲಿಕ್ಕೆ, ಮಜಾ ಮಾಡ್ಲಿಕ್ಕೆ ಬೇಕು, ಅಥವಾ ನಮಗೆ ಟೈಮಿಗೆ ಹೆಲ್ಪ್ ಆಗ್ಲಿಕ್ಕೆ ಬೇಕು. ಎಲ್ಲರೂ ಅನ್ನೋದು ನನ್ನ ಫ್ರೆಂಡ್ಸ್ ನನಗೆ ಹೆಲ್ಪ್ ಮಾಡ್ತಿಲ್ಲ ಹಿಂಗೆಲ್ಲ ಹೇಳ್ತಿರ್ತೀವಿ. ಅದು ವೆರಿ ವೆರಿ ಇಂಪಾರ್ಟೆಂಟು. ನಮ್ಮ ಫ್ರೆಂಡ್ಸು ತಿಂಗಳಿಂದ ತಿಂಗಳಿಗೆ ದುಡ್ಡು ಉಳಿಸ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ದುಡ್ಡು ಉಳಿಸೋರು ಇದ್ರು ಅಂದ್ರೆ ನಮ್ಮ ಆಪತ್ಕಾಲದಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ. ಬಂದಿರೋ ದುಡ್ಡನ್ನ ಖರ್ಚು ಮಾಡಿ ಸಾಲನೇ ಮಾಡ್ತಾ ಇದ್ರು. ಮತ್ತೆ ಆಕ್ಚುಲಿ ನೀವು ವಿಚಾರ ಮಾಡಿ ನೋಡಿ, ಇವತ್ತು ಏನು ದುಡ್ಡು ಇದೆಯಲ್ಲ, ಅವಾಗ ಇವತ್ತೇ ಈ ತಿಂಗಳ ಮನೆ ನಡೆಸಲಿಕ್ಕೆ ಕಷ್ಟ ಆಗ್ತಿದೆ, ಈ ತಿಂಗಳನ್ನೇ ನಾವು ಮೈನಸ್ ಅಲ್ಲಿ ಇದೀವಿ ಅಂದ್ರೆ ಫ್ಯೂಚರ್ ಅಲ್ಲಿ ನಾಳೆ. ಹಂಗಾಗಿ ವೆರಿ ವೆರಿ ಇಂಪಾರ್ಟೆಂಟು. ನಮ್ಮ ಫ್ರೆಂಡ್ಸ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, 5 ಜನ ಎಲ್ರು ದುಡ್ಡನ್ನ ಉಳಿಸೋರು ಇರ್ಬೇಕು ಅಂದಾಗ ನಮ್ಗೆ ಏನೇ ಟೈಮಲ್ಲಿ ಏನೇ ಸಮಸ್ಯೆ ಬಂದಾಗ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ಅಕಸ್ಮಾತ್ ನನ್ನ ಹತ್ರನೂ ಇಲ್ಲ, ಇವ್ರ ಹತ್ರ ಇಲ್ಲ, ಹಿಂಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾಳೆ ನಮ್ಗೆ ಏನಾದ್ರೂ ಸಮಸ್ಯೆ ಬಂದಾಗ ಅವಾಗ ಇವರೆಲ್ಲ ಹೆಲ್ಪ್ ಮಾಡಿಲ್ಲ ಅಂತ ನಾವೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಫಸ್ಟ್ ಈ ವಿಡಿಯೋನ ಯಾರು ನೋಡ್ತಾ ಇದ್ರಿ, ನೀವು ದುಡ್ಡನ್ನ ನಿಮ್ದು ಈ ತಿಂಗಳು ಇನ್ಕಮ್ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಇನ್ಕಮ್ ಎಷ್ಟಿದೆ ಅದಕ್ಕಿಂತ ಖರ್ಚು ಕಮ್ಮಿ ಮಾಡಿ ದುಡ್ಡು ಉಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ದುಡ್ಡು ಉಳಿಸ್ಬೇಕಂದ್ರೆ ಜಿಪ್ಪಂತನ ಮಾಡೋದಲ್ಲ, ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು. ನಮಗೆ ಖರ್ಚು ಮತ್ತೆ ಇನ್ಕಮ್ ಅನ್ನ ಎರಡನ್ನೂ ಲೆಕ್ಕ ಮಾಡೋದು, ತಿಂಗಳ ಲೆಕ್ಕ ಮಾಡೋದನ್ನ ಕಲಿಬೇಕು. ಯಾವಾಗ ಲೆಕ್ಕ ಮಾಡೋದು ಕಲಿತೀವಿ ಅವಾಗ ಆಟೋಮೆಟಿಕ್ಲಿ ನಮ್ಗೆ ದುಡ್ಡನ್ನ ಉಳಿಸ್ಲಿಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಈ ವಿಡಿಯೋ ಮೋಸ್ಟ್ಲಿ ಯಾರ್ಯಾರ ಫ್ರೆಂಡ್ಸು ನೀವು ದುಡ್ಡನ್ನ ಮುಂದೆ ನೋಡಿದ್ರೆ ಆಗ್ಬಿಡಂತ ಖರ್ಚು ಮಾಡ್ತಾ ಇದ್ದಾರೆ, ಈ ವಯಸ್ಸಲ್ಲಿ ನಿಮ್ಗೆ ಖರ್ಚು ಕಮ್ಮಿ ಇರುತ್ತೆ, ಈ ಟೈಮಲ್ಲಿ ನೀವೇನು ಖರ್ಚು ಮಾಡ್ತಾ ಇದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಮೇನ್ ಇಂಪಾರ್ಟೆಂಟ್ 5 ಫ್ರೆಂಡ್ಸು ಅವರು ದುಡ್ಡು ಉಳಿಸೋರಾಗ್ಲಿ, 6 ನೀವು ಹಾಗೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.